ಹಲೋ ಸರ್ ಹೇಳಿ ಯಾರು? ಹಲೋ ಸರ್ ನಾವು ಕಂಪ್ನಿಯಿಂದ ಮಾತಾಡ್ತಾ ಇರೋದು. ಹೌದಾ ಸರ್ ಹೇಳಿ ಸರ್. ಸರ್ ನೀವು 1 ಲಕ್ಷ ಹಾಕಿದ್ರೆ ಬರೀ 2 ತಿಂಗಳಲ್ಲಿ 2 ಲಕ್ಷ ಅಂತಂದ್ರೆ ಡಬಲ್ ಮಾಡ್ಕೊಡ್ತೀವಿ ಸರ್. ಓ ಸೂಪರ್. ಒಂದು 5 ಲಕ್ಷ ಹಾಕಿದ್ರೆ ಅಂತ ತಿಳ್ಕೊಳ್ಳಿ, ಆಮೇಲೆ ಅಷ್ಟೇ ನಾವು ಡಬಲ್ ಮಾಡ್ಕೊಡ್ತೀವಿ, 10 ಲಕ್ಷ ಆಗುತ್ತೆ ಸರ್. ಓ ಸೂಪರ್ ಸರ್. ನೀವು ಹೇಳಿ ಸರ್ ನಿಮಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಕಂಪ್ನಿ ಹೆಸರು ಸರ್? ನಮ್ಮ ಕಂಪ್ನಿ ಹೆಸರು ಪಂಗ್ನಾಮ್ ಅಂತ ಸರ್. ಅಂದಾಗೆ ನಿಮ್ಮ ಕಂಪ್ನಿಲಿ ಮೋಸ ಏನು ಮಾಡಲ್ಲ ಅಲ್ವಾ ಸರ್? ಖಂಡಿತ ಮೋಸ ಇಲ್ಲ ಸರ್, ಮೋಸ ಇಲ್ಲ. ಆದ್ರೆ ಚೆನ್ನಾಗಿದೆ ನೋಡಿ ಸರ್ ಆಫರ್. ನಿಮ್ಗೆ ಏನು ಇಂಟ್ರೆಸ್ಟ್ ಇದೆಯಾ ಸರ್? ಮಾಡ್ಕೊಂತೀರಾ ಸರ್? ಸರ್ ಒಂದ್ ನಿಮಿಷ. ಆಕ್ಚುಲಿ ಈ ರೀತಿ ಇದ್ರಲ್ಲಿ ನಮ್ಮ ಸ್ನೇಹಿತರು ಒಬ್ರು ಇದಾರೆ, ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಸರ್ ಅವ್ರಿಗೆ. ಸರ್ ಅಂದಾಗೆ ಅವ್ರು ಕಾಲ್ ಮಾಡಿ ಹಂಗೇನೆ ನಾನು ಕಾನ್ಫಿಡೆನ್ಸ್ ಅಲ್ಲಿ ಇರ್ತೀನಿ. ಆಕ್ಚುಲಿ ಅವ್ರ ಹತ್ರ ದುಡ್ಡು ಬೇಜಾರಿದೆ ಸರ್. ಹೌದಾ ಸರ್? ಇಂಥದ್ದೆಲ್ಲ ಕಾಯ್ತಾ ಇದ್ರು, ನೀವು ಫೋನ್ ಮಾಡಿದ್ರೆ ಒಳ್ಳೇದಾಯ್ತು ಸರ್. ಬೇಕಾಗಿತ್ತು. ಥ್ಯಾಂಕ್ ಯು ಸರ್. ಸರ್ ಒಂದು ಫೋನ್ ನಂಬರ್ ಹೇಳ್ತೀನಿ, ತಗೊಳ್ಳಿ ಸರ್. ಅವ್ರಿಗೆ ಕಾನ್ಫಿಡೆನ್ಸ್ ಅಲ್ಲಿ ಇರ್ತೀನಿ ಸರ್. 1 ನಿಮಿಷ ಆಗಿರಿ ಸರ್. ಓಕೆ ಸರ್, ಮಾತಾಡಿ ಸರ್. ಹಲೋ ಅಲ್ಲ ಮಲ್ಲಮ್ಮ, ಹಲೋ ಅಲ್ಲ ಮಲ್ಲಮ್ಮ, 4 ಲಕ್ಷ ಕೊಟ್ಟು 4 ತಿಂಗಳಾಯ್ತು, ಹಸಿರು ಇಲ್ಲ ಬಡ್ಡಿನೂ ಇಲ್ಲ, ಹೆಂಗಮ್ಮ ನಿಂದು? ಕೊಡ್ತೀನಂತೆ. ನಮ್ ದುಡ್ಡು ಕೊಡ್ಬೇಕಲ್ಲ ವಾಪಸ್ಸು. ಯಾಕೆ ಹಿಂಗ್ ಮಾಡಿರಿ ನಮ್ಗೆ? ನೀವೆಲ್ರು ದುಡ್ಡು ಇಸ್ಕೊಂಡವ್ರಲ್ಲ, ನಾವೇನು ಬಕ್ಕಗಳ ತರ ಕಾಣ್ತೀವಿ ನಿಮ್ಗೆ? ಹೌದಾ? ನಂಗೆ ಗೊತ್ತು, ನಿಮ್ಗೆ ಗೊತ್ತಲ್ಲ. ಅಲ್ಲ ಕಣಮ್ಮ, ನಾನು ಎಷ್ಟು ಸರ್ ಕಾಲ್ ಮಾಡಿದೀನಿ ನೋಡು, ಒಂದ್ 40 ಸಲ ಕಾಲ್ ಮಾಡಿದೀನಿ. ಕಾಲ್ ಎತ್ತಿದ್ಯಾ ನೀನು ಒಂದ್ಸಲ ಆದ್ರೂ? ಅಯ್ಯೋ ನನ್ನ ಹತ್ರ ಫೋನ್ ಇಲ್ಲ ರೀ. ಅದೆಲ್ಲ ಬೇಡ ನನ್ಗೆ. ಇವಾಗ ದುಡ್ಡು ಯಾವಾಗ ಕೊಟ್ಟು ಹೇಳಿ, ಇವಾಗ ಅವೆಲ್ಲ ಬೇಡ ನನ್ಗೆ. ನನ್ ಕೆಲ್ಸಕ್ಕೆ ಯಾವಾಗ ಹೋಗ್ತೀನಿ, ದುಡ್ಡು ಯಾವಾಗ ಬರ್ತಾ ಅವಾಗ ಕೊಡ್ತೀನಿ. ಅಲ್ಲಮ್ಮ, ನೀನ್ ಯಾವಾಗ ಕೆಲ್ಸಕ್ಕೆ ಹೋಗ್ತೀನಿ, ನಿನ್ಗೆ ಯಾವಾಗ ದುಡ್ಡು ಬಂದೋದು ಏನಿದೆಲ್ಲ ಹಿಂಗ್ ಮಾತಾಡಿರೋ ನೀನು? ನಾನು ಸುಮ್ಮನೆ ಇರೋದ್ರ ಮೇಲೆ ಮತ್ತೇನ್ ಮಾಡ್ತೀನಿ? ಅದೆಲ್ಲ ಬೇಡಮ್ಮ. ನನ್ ಮನೆ ಹತ್ರನೇ ಬಂದಿದ್ದೀನಿ. ಮನೆ ಬಾಗ್ಲ ಹಾಕಿರ್ತಿ, ಯಾವಾಗ ಬಂದ್ರು ನಾನು ಬರೋದ್ ನೋಡಿನ ಬಾಗ್ಲಾಕ ಹೋಯ್ತೀನ ನೀನು. ಮನೇಲಿ ಯಾರು ಇರಲ್ಲ, ಅದಕ್ಕೆ ಬಾಗ್ಲ ಹಾಕಿರ್ತೈತಿ. ಏನ್ ಕರ್ಮ. ಇವಾಗ ನನ್ಗೆ ಹೇಳಿ, ಇವಾಗ ಅರ್ಜೆಂಟ್ ದುಡ್ಡು ಯಾವಾಗ ಕೊಟ್ಟಿರಿ ಹೇಳಿ ನೀವು ಸುಮ್ನೆ? ಕೆಲ್ಸಕ್ಕೆ ಹೋಗ್ತೀನಿ, ಕೆಲ್ಸಕ್ಕೆ ಹೋದ್ಮೇಲೆ ದುಡ್ಡು ಬರುತ್ತಲ್ಲ ಅವಾಗ ಕೊಡ್ತೀನಂತೆ. ಸರಿ, ಯಾವಾಗ ಕೊಟ್ಟಿರಿ ಹೇಳಿ ನನಗೆ? ಇವಾಗ ನಂಗೆ ಅರ್ಜೆಂಟ್ ದುಡ್ಡು ಬೇಕಾಗಿದೆ. ಅಯ್ಯೋ ಯಾವಾಗಾದ್ರೂ ಕೊಡ್ತೀನಂತೆ, ಮುಚ್ಕೊಂಡಿಡಯ್ಯ. ಸರ್ ಕಾಲ್ ಕಟ್ಟಾಯ್ತು ಸರ್. ಏನ್ ಸರ್ ನೀವು ನನಗೆ ಕಸ್ಟಮರ್ ಹಿಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೀವೇ ಸಾಲದ ಏನೋ ಮಾತಾಡ್ತಿದ್ರಿ ಸರ್? ಏನೇನೋ ಮಾತಾಡ್ತಿದ್ರಿ ಸರ್ ನೀವು? ಏನ್ ಸರ್ ನೀವು? ಸರ್ ಅದೇನು ಅಂತಂದ್ರೆ ಆಕ್ಚುಲಿ ಈ ಮಾತನ್ನ ಮುಗಿಸ್ಬಿಟ್ಟು ಸರ್ ನೆಕ್ಸ್ಟ್ ನಿಮ್ದೇ ಎತ್ಕೊಡ್ಬೇಕು ಅನ್ಕೊಂಡಿದ್ದೆ. ಮಾಡ್ಕೋಬೇಡಿ, ಒಬ್ಬರಿದ್ದಾರೆ ಸರ್. ಇವನ್ ಆಗ್ತಾನೆ, ಇವನ್ ಆಗ್ತಾ ಇದ್ರಿ ಸರ್ ಇದು ಆಗಾಗಲ್ಲ ತಾನೆ ಸರ್? ಯಾಕಂದ್ರೆ ನಮ್ ಕೆಲಸ ಹೋಗುತ್ತೆ ಸರ್. ಇದು ಯಾಕಂದ್ರೆ ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ರಿ ಸರ್ ಅಂತ ಅನ್ಸುತ್ತೆ ನನಗೆ. ಇಲ್ಲ ಸರ್, ಇವ್ರು ಇದ್ದಾರೆ ಸರ್. ಇನ್ನೊಬ್ರು ಪಕ್ಕ ಅಂದ್ರೆ ಪಕ್ಕ ಅವ್ರು ಹಾಕಿ ಹಾಕ್ತಾರೆ ಸರ್. ಸರ್ ಹೇಳಿ ಸರ್, ಈಗ ನಂಬರ್ ಹೇಳಿ ಸರ್. ನಂಬರ್ ಹೇಳ್ತೀನಿ ಸರ್, ಇವ್ರಿಗೆ ಕಾಲ್ ಹಾಕಿ ಸರ್. ಓಕೆ ಸರ್, ಅದು ಕಾಲ್ ಮಾಡಿ. ನಾನು ಕಾನ್ಫರೆನ್ಸ್ ಅಲ್ಲಿ ಇರ್ತೀನಿ ಸರ್. ಪಕ್ಕ ಸರ್ ಇವರು ಮಾಡಿ ಸರ್. ಓಕೆ ಸರ್, 1 ನಿಮಿಷ. ಹಲೋ ಸರ್ ನಮಸ್ಕಾರ. ಸರ್ ನಿಮ್ಮ ಸ್ನೇಹಿತರಿಗೆ ನಂಬರ್ ಕೊಟ್ಟರು, ಅವರು ನಿಮ್ಮ ಜೊತೆ ಏನೋ ಯಾವುದೋ ಒಂದು ಮಾಹಿತಿ ಹೇಳ್ಬೇಕಂತೆ. ಸರ್ 1 ನಿಮಿಷ ಹಂಗೆ ಲೈನ್ ಹಾಕ್ತೀನಿ. ಸರ್ ಹಲೋ ಸರ್, ಮಾತಾಡಿ ಸರ್. ಹಲೋ ಮಂಜು. ಹಲೋ, ಯಾರು? ನಾನಪ್ಪ ಗೌಡ. ಯಾ ಗೌಡನ ನೀನ? ಏನಪ್ಪ ನೀನು? ನಾನು ಕಣ ಗೌಡ. ಗೌಡ ಅದನ್ನ ನಾನೇನ್ ಮಾಡ್ಲಿ? ಏನೇ ನೀನ್ ಹಿಂಗಂತೀಯ ನೀನು? 2 ಲಕ್ಷ ಕೊಟ್ಟು 2 ವರ್ಷ ಆಯ್ತು, ನೀನು ಅಸಲು ಇಲ್ಲ ಬಡ್ಡಿನೂ ಇಲ್ಲ. ಏನೇ ನಿಂದು ಹಿಂಗ್ ಮಾತಾಡ್ತೀಯ ನೀನು? ಏನಾಯ್ತು ಈಗ ಅದಕ್ಕೆ? 2 ವರ್ಷ ಆಗ್ಲಿ 3 ವರ್ಷ ಆಗ್ಲಿ ಏನಾಯ್ತು ಅದಕ್ಕೆ? ಅಸಲು ಇಲ್ಲ ಬಡ್ಡಿನೂ ಇಲ್ಲ. ಯಾವಾಗ ಕೊಟ್ಟಿಯಪ್ಪ ನೀನು? ದುಡ್ಡಿಲ್ಲಯ್ಯ. ಯಾವಾಗ ಕೊಟ್ಟಿ ಅಂದ್ರೆ ಏನ್ ಹೇಳಿ ನಾನು? ಏನಾದ್ರು ಗಿಡ ಐತಾ ಉದಿಸ್ಕೊಂಬ ಕೊಡಕ್ಕೆ? ಏನೇ ಹಿಂಗಂತೀಯ ನೀನು? ದುಡ್ಡು ಇಸ್ಕೋವಾಗ ಏನ್ ನಯವಾಗಿ ಇಸ್ಕೊಂಡ, ಇವಾಗ ನೋಡಿದ್ರೆ ಈ ರೀತಿ ಏನ್ ದರ್ಪಗಳು ಏನಿದು? ದರ್ಪಗಳಲ್ಲಯ್ಯ, ನೀನು ಅರ್ಥ ಮಾಡ್ಕೋಬೇಕು. ದುಡ್ಡು ಕೊಟ್ಟಿ ನಂದ ತಕ್ಷಣ ನೀನು ಆವಾಜ್ ಹಾಕಿದ್ರೆ ನಾವು ಆವಾಜ್ ಹಾಕ್ತಿವಿ. ದುಡ್ಡಿಲ್ಲ ನನ್ನ ಹತ್ರ, ಏನ್ ಮಾಡ್ಲಿ ನಾನು? ಸರಿ, ದುಡ್ಡಿಲ್ಲ ಅದು ಇದು ಅಂತ ಇದೇ ಕಟ್ಟಾಯ್ತು. ಫೋನ್ ಸರ್ ಮಾಡಿದ್ದೆ ನಾನು. ಫೋನ್ ಎತ್ತಿದ್ಯಾ ನೀನು? ಫೋನ್ ಎತ್ತಾಗ ಫೋನ್ ನನ್ನ ಹತ್ರ ಇರ್ಲಿಲ್ಲಯ್ಯ, ನನ್ ಮಗನ ಹತ್ರ ಇತ್ತು. ಅವ್ನ ಹೆಂಗ್ ಎತ್ತಾನೆ ಫೋನ್? ಚಿಕ್ಕ ಹುಡುಗ, ಗೊತ್ತಾಗಲ್ಲ ಅವಂಗೆ. ಏನೇ ನೀನ್ ಈ ರೀತಿ ಮಾತಾಡ್ತೀಯ? ಹಿಂದಕ್ಕೆ ತಿರುಗಿ. ಅಲ್ಲ ಮನೆ ಕಡೆಗೆ ಬಂದಿದ್ದೀನಿ. ಎಷ್ಟು ಸಾರಿ ಮನೆ ಕಡೆಗೆ ಬಂದಿದ್ದು ನಾನು ನೋಡಿದ್ದೀನಿ. ಒಂದ್ಸಲ ಆದ್ರೂ ಮನೆ ಬಾಗಲ್ ತೆಗೆದಿದ್ದೆ ನೀನು? ಅಲ್ಲಯ್ಯ, ನಾನು ತಿರುಪತಿಗೆ ಹೋಗಿದ್ದೀನಿ. ತಿರುಪತಿಗೆ ಹೋದ್ರೆ ಮನೇನ್ ಬಾಗ್ಲ ಹಾಕೊಂಡು ಹೋಗ್ಲಾ, ಬಾಗ್ಲ ಓಪನ್ ಬಿಟ್ಟು ಹೋಗ್ಲಾ? ಹೆಂಗಯ್ಯ ಮಾತಾಡ್ತೀಯ ನೀನು? ಅರ್ಥ ಮಾಡ್ಕೊಂಡ್ ಮಾತಾಡಯ್ಯ. ಇವಾಗ ಆಯ್ತು, ಅವೆಲ್ಲ ಏನು ಬೇಡ. ನಯವಾಗಿ ಕೇಳ್ತಾ ಇದೀನಿ, ಯಾವ ಕೊಟ್ಟು ಹೇಳಪ್ಪ ನೀನು? ಕೊಡ್ತೀನಿ ರಯ್ಯ. ಹೊಸ ಒಂದು ಕೆಲ್ಸಕ್ಕೆ ಜಾಯ್ನ್ ಆಗ್ತಿದ್ದೀನಿ. ಜಾಯ್ನ್ ಆದ್ಮೇಲೆ ಸಂಬಳ ಬಂದ್ಮೇಲೆ ಕೊಡ್ತೀನಿ. ಇಡಯ್ಯ, ಮುಚ್ಕೊಂಡ್ ಸಾಕು. ಸರ್ ಏನ್ ಸರ್ ನೀವು ಅವಾಗ ನೋಡಿದ್ರೆ ಹಂಗೆ, ಇವಾಗ ನೋಡಿದ್ರೆ ಹಿಂಗೆ? ಅಲ್ಲ ಸರ್ ನಾನು ಏನಂತ ತಿಳ್ಕೊಂಡಿದ್ದೆ ಸರ್? ಸರ್ ನಮ್ ಕೆಲಸ ಹೋಗುತ್ತೆ ಸರ್ ಹಿಂಗ್ ಮಾಡಿದ್ರೆ. ಸರ್ ಅದು ಆಕ್ಚುಲಿ ಇವ್ರಿಬ್ರು ದುಡ್ಡು ಹಾಕೋರೆ ಸರ್. ಇವರೆಲ್ಲ ನನಗೆ ದುಡ್ಡು ಇಸ್ಕೊಬಿಟ್ಟು ಬಕ್ಕ ತರ ಮಾಡ್ತಾ ಇದಾರೆ ಸರ್. ಇವ್ರ ಹತ್ರ ದುಡ್ಡು ಸಿಕ್ಕಾಬಿಟ್ಟಿದೆ ಸರ್. ಇವ್ರ ಹತ್ರ ನೀವು ದುಡ್ಡು ಹಾಕ್ಸ್ಲೇಬೇಕು ಅನ್ಕೊಂಡಿದ್ದೆ ಸರ್ ನಾನು. ಬಿಡಿ ಸರ್. ನಮ್ ಕಂಪನಿ ಹೆಸರೇ ಪಂಗನಾಮ ಅಂತ. ನೀವು ನಮಗೆ ಪಂಗನಾಮ